ಆದ್ರೆ ಬಿಜೆಪಿಗೆ ಮತ ಹಾಕಿದ್ದಾರೆ ಎಸ್ಟಿ ಸೋಮಶೇಖರ್. ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇದು. ಬಿಜೆಪಿಗೆ ಮತ ಹಾಕಿ ವಾಪಸ್ ಬಂದಿದ್ದಾರೆ ನಾರಾಯಣ ಬಾಂಡೆಗೆ. ಮತವನ್ನ ಹಾಕಿದ್ದಾರೆ ಎಸ್ಟಿ ಸೋಮಶೇಖರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅಭಿವೃದ್ಧಿಗೆ ಯಾರು ಅನುದಾನ ಕೊಡ್ತಾರೋ ಅವ್ರಿಗೆ ಓಟು ಅಂತ ಹೇಳಿ ಹೋದ್ರು. ನನ್ನನ್ನು ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಹೇಳಿ ವಾರ್ನ್ ಮಾಡಿ ಹೋದ್ರು. ಎಲ್ಲ ಹೇಳಿದ್ ನೋಡಿ ಏನೋ ಒಂದು ಮಾಡ್ತಾರೆ ಇವತ್ತು. ಕ್ಲೈಮ್ಯಾಕ್ಸ್ ತರ ಮಾಡ್ಬಿಟ್ರಪ್ಪ ಇವರು. ಒಂದು ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾ ಟ್ರೆಂಡು ಮೋಯೆ ಹೌದು ಕರೆಕ್ಟ್. ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲರನ್ನು ಕೂಡ ತುದಿಗಾಲಲ್ಲಿ ನಿಲ್ಲುವಂಗೆ ಮಾಡಿಬಿಟ್ರು. ಯಾರಿಗಾಗ್ತಾರೆ ಡೈಲಾಗ್ ಹಂಗೆ ಬಿಟ್ರು. ನಾನು ಯಾರು ಕೇರ್ ಮಾಡಲ್ಲ, ಯಾರಿಗಾಗ್ಬೇಕು ಅವ್ರಿಗೆ ಹಾಕ್ತೀನಿ ಅಂತ ಸ್ವಯಂ ಟಪಕ್ಕ ಬಿಜೆಪಿಗೆ ಬಂದ್ಬಿಟ್ರು. ಗೊತ್ತಿದೆ ಅವ್ರಿಗೆ. ಅಂದ್ರೆ ಇವಾಗ ಈಸಿನೂ ಇಲ್ಲ ಶೆಟ್ರೆ. ಅಂದ್ರೆ ಈಗ ಬಿಜೆಪಿಗೆ ಹಾಕ್ಲಿಲ್ಲ ಅಂದ್ರೆ ನಾಳೆ ದಿನ ಪ್ರಶ್ನೆ ಬಂದೇ ಬಿಡುತ್ತೆ. ಬಿಟ್ಟು ಕಾಂಗ್ರೆಸ್ಗೆ ಹೋಗಕ್ಕೆ ಕಾಂಗ್ರೆಸ್ ಅಲ್ಲಿ ಏನು ಹೂಮಾಲೆ ಇಟ್ಕೊಂಡು ವೆಲ್ಕಮ್ ಮಾಡೋ ತರ ಸಿಚುಯೇಷನ್ ಕಾಂಗ್ರೆಸ್ ನಲ್ಲಿ ಇಲ್ಲ. ಪರಮೇಶ್ವರ್ ಅಂತವ್ರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಯಾರೇ ಬಂದ್ರು ಕೂಡ ಬ್ಯಾಕ್ ಬೆಂಚ್ ಅಲ್ಲಿ ಕೂರ್ಬೇಕು ಅಂತ. ಏನ್ ಮಾಡ್ತಾರೆ ಬ್ಯಾಕ್ ಬೆಂಚ್ ಅಲ್ಲಿ ಕೂತು? ಆಮೇಲೆ ಇಲ್ಲಿಗ ಕಾಂಗ್ರೆಸ್ಗೆ ಹಾಕಿನು ಇವರ ಓಟ್ನ ಅಗತ್ಯ ಕಾಂಗ್ರೆಸ್ಗೂ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಸುಮ್ಮನೆ ಇವರು ಹಾಳು ಮಾಡೋದಕ್ಕಿಂತ ನಿಮಗೆ ಒಂದು ಬಿಜೆಪಿ ಮೂಲಗಳು ಏನು ಹೇಳ್ತಾ ಇದೆ ಅಂದ್ರೆ ಅವರು ಹೋಗೋದಿದ್ರು ಕೂಡ ಯಾವಾಗ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೆ, ಚುನಾವಣಾ ನೀತಿ ಸಂಹಿತೆ ಜಾರಿ ಆದ ನಂತರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಅಂತೇಳಿ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ, ಯಾವ ಲೀಡರ್ಗೆ ತೋರಿಸ್ಬೇಕು ಅಂತಕ್ಕಂಥದ್ದಿದ್ದೆ ಅವ್ರಿಗೆ ನಾನೇನು ಮತ ಹಾಕಿದ್ದೀನಿ ಅಂತದನ್ನ ಅವ್ರಿಗೆ ತೋರಿಸಿದ್ದೀನಿ. ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ. ಆತ್ಮಸಾಕ್ಷಿಯಾಗಿ ಆ ಮೂರು ಮತಗಳು ನಮ್ಗೆ ಬರ್ತವೆ. ನಮಗೆ 46 5 ಮತಗಳು ಬೇಕು. 46 ಮತಗಳು ಬೀಳ್ತವೆ ನಿಶ್ಚಿತವಾಗಿಯೂ. ಇದನ್ನು ಬಿಟ್ಟು ಕೂಡ